ಎಲ್ಲರಿಗೂ ನಮಸ್ಕಾರ. ಎಲ್ಲರಲ್ಲೂ ಒಂದು ಚಿಕ್ಕ ಮನವಿ. ಇನ್ನು ಮುಂದೆ ನೀವು ಹಾಲಿನ ಪ್ಯಾಕೆಟ್ ಅಥವಾ ಮೊಸರಿನ ಪ್ಯಾಕೆಟ್ ಯಾವುದೇ ಪ್ಲಾಸ್ಟಿಕ್ ರ್ಯಾಪರ್ನ ನೀವು ಕಟ್ ಮಾಡಬೇಕಾದ್ರೆ ಈ ರೀತಿ ಕಟ್ ಮಾಡಿ. ಈ ತುದಿನ ಕಟ್ ಮಾಡ್ತಾ ಇರ್ತಾರೆ ತುಂಬಾ ಜನ. ಕೆಲವರು ಬಾಯಿಲೆಲ್ಲ ಕಟ್ ಮಾಡ್ತಿರ್ತಾರೆ. ಹಾಗೆಲ್ಲ ಮಾಡಬೇಡಿ, ಹಿಂಗೆಲ್ಲ ಕಟ್ ಮಾಡಕ್ ಹೋಗ್ಬೇಡಿ. ನೋಡಿ ಈ ರೀತಿ ನೋಡಿ ಹಾರಿಜಾಂಟಲ್ ಕಟ್ ಮಾಡಬೇಕು. ಈ ಚಿಕ್ಕ ಪೀಸ್ ಇದಕ್ಕೆ ಅಂಟ್ಕೊಂಡಿರ್ಬೇಕು. ನೋಡಿ ಈ ರೀತಿ. ಹಾಲಿಂದು ಅಷ್ಟೇ ನೋಡಿ ಈ ರೀತಿ. ಏನಕ್ಕೆ ಅಂದ್ರೆ ಒಂದಿನಕ್ಕೆ ಈ ರೀತಿ ನಂದಿನಿ ಪ್ಯಾಕೆಟ್ ಎಷ್ಟು ಬರುತ್ತೆ ಗೊತ್ತಾ ನಿಮ್ಗೆ? ಮಿನಿಮಮ್ 50 ಲಕ್ಷ ಪ್ಯಾಕೆಟ್ಸ್. ಇನ್ನು ಮೊಸರು ಕಡಿಮೆ ಅಂತಂದ್ರು 10 ಲಕ್ಷ ಪ್ಯಾಕೆಟ್ಸ್ ಆಗುತ್ತೆ. ಸೊ ಟೋಟಲ್ ಆಗಿ ಒಂದು 60 ಲಕ್ಷ ಪ್ಯಾಕೆಟ್ಸ್, ಈ ರೀತಿ ಪ್ಯಾಕೆಟ್ಸ್. ಆ ಎಲ್ಲಾ ಪ್ಯಾಕೆಟ್ಸ್ ನೀವು ಈ ರೀತಿ ಕಟ್ ಮಾಡಿದ್ರೆ 60 ಲಕ್ಷ ಪ್ಲಾಸ್ಟಿಕ್ ಪೀಸಸ್ ನಮ್ಮ ಭೂಮಿಲಿ ಸೇರುತ್ತೆ. ಒಂದು ದಿನಕ್ಕೆ, ಒಂದು ವಾರಕ್ಕೆ, ಒಂದು ತಿಂಗಳಿಗೆ, ಒಂದು ವರ್ಷಕ್ಕೆ ಎಷ್ಟು ಕೋಟಿ ಈ ಸಣ್ಣ ಪೀಸಸ್ ಅಂದ್ರೆ ಪ್ಲಾಸ್ಟಿಕ್ ಪೀಸಸ್ ನಮ್ಮ ಭೂಮಿ ಸೇರ್ತಾ ಇದೆ. ಒಂದ್ಸಲ ಯೋಚನೆ ಮಾಡಿ. ದಯವಿಟ್ಟು ಇನ್ ಮುಂದೆ ಹಾಲಿನ ಪ್ಯಾಕೆಟ್, ಮೊಸರಿನ ಪ್ಯಾಕೆಟ್, ನೀವು ಸೂಪರ್ ಮಾರ್ಕೆಟ್ ಇಂದ ತರುವಂತಹ ಯಾವುದೇ ಪ್ಲಾಸ್ಟಿಕ್ ಪ್ಯಾಕೆಟ್ಸ್ ನ ಈ ರೀತಿ ಕಟ್ ಮಾಡಿ ಪ್ಲೀಸ್. ಫುಲ್ ಕಟ್ ಮಾಡಬೇಡಿ. ಆ ಚಿಕ್ಕ ಪೀಸಸ್ ನ ಯಾರು ಸೆಗ್ರಿಗೇಟ್ ಮಾಡಲ್ಲ, ಯಾರು ಕಲೆಕ್ಟ್ ಮಾಡಲ್ಲ. ಇನ್ನು 500 ವರ್ಷದವರೆಗೂ ನಮ್ಮ ಭೂಮಿಲೇ ಬಿದ್ದಿರುತ್ತೆ, ನಮ್ಮ ಪರಿಸರಕ್ಕೆ ಹಾನಿ ಮಾಡುತ್ತೆ. ಈ ಚಿಕ್ಕ ಬದಲಾವಣೆಯಿಂದ 1% ಆದ್ರೂ ಪರಿಸರ ಮಾಲಿನ್ಯನ ತಡಿಬಹುದು. ಮಾಡ್ತೀರಾ ಅಲ್ವಾ? ಪ್ಲೀಸ್.